ನಮಸ್ಕಾರ. ನಾನು ಜೋ ಸೈಮನ್, ಫಿಲ್ಮ್ ಡೈರೆಕ್ಟರ್ ಆಕ್ಟರು. ಇವರು ಜಿತೇಂದ್ರ ಸೈಮನ್, ಡೈರೆಕ್ಟರ್ ಆಕ್ಟರು. ನಾವಿಬ್ರು ಒಂದು ಸುಂದರವಾದ ಚಿತ್ರವನ್ನು ನೋಡಿದ್ವಿ. ಆ ಚಿತ್ರ ಯಾವುದು ಅಂದ್ರೆ ಕೃಷ್ಣ ಪ್ರಣಯ ಸಖಿ. ಆ ಚಿತ್ರ ನೋಡಿದ್ವಿ. ಬಹಳ ಬೊಂಬಾಟಾಗಿದೆ ಚಿತ್ರ. ಬಹಳ ಸುಂದರವಾಗಿ ಚಿತ್ರೀಕರಣ ಮಾಡಿದ್ದಾರೆ. ನೋಡೋದಕ್ಕೆ ಬಹಳ ಆನಂದವಾಯಿತು. ಇಷ್ಟು ವರ್ಷಗಳ ನಂತರ ಗಣೇಶ್ ಈ ರೀತಿಯಾದ ಒಂದು ಅಭಿನಯ ಮಾಡಿರೋದು ಬಹಳ ಖುಷಿ ಕೊಡುತ್ತೆ. ಬಹಳ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಅವರು ಆಕ್ಟ್ ಮಾಡಿದ್ದಾರೆ. ಅವರ ಒಂದು ಡ್ಯಾನ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತೂ ಸೂಪರ್. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಇಡೀ ಚಿತ್ರ ಒಳ್ಳೆ ಮನೆ ತುಂಬಾ ಆ ಕಲಾವಿದರು, ಎಲ್ಲ ಸೀನಿಯರ್ ಕಲಾವಿದರು. ಶಶಿಕುಮಾರ್ ಇದ್ದಾರೆ, ಶ್ರುತಿ ಇದ್ದಾರೆ, ಶ್ರುತಿ ಅವ್ರ ತಾಯಿ ಇದ್ದಾರೆ, ರಾಮಕೃಷ್ಣ ಇದ್ದಾರೆ, ಅಶೋಕ್ ಅವರು ಇದ್ದಾರೆ, ಶ್ರೀನಿವಾಸ್ ಮೂರ್ತಿ ಅವರು ಇದ್ದಾರೆ, ರಂಗಾಯಣ ರಘು ಇದ್ದಾರೆ, ಸಾಧು ಕೋಗಿಲ ಇದೆ, ಕುರಿ ಪ್ರತಾಪ್ ಇದ್ದಾರೆ. ಇಷ್ಟೆಲ್ಲ ತುಂಬ ಸ್ಕ್ರೀನ್ ಅಲ್ಲಿ ಬಹಳ ಅದ್ಭುತವಾಗಿ ಚಿತ್ರ ಮೂಡಿ ಬಂದಿದೆ. ಇಂಟರ್ವಲ್ ತನಕ ಏನಿದು ಕತೆ, ಇಲ್ಲೊಂದು ಹೇಳ್ತಾರೆ ಅಲ್ಲೊಂದು ಹೇಳ್ತಾರೆ ಅಂದ್ಕೊಂಡಿದ್ವಿ. ಇಂಟರ್ವಲ್ ಆದ್ಮೇಲಂತೂ ನಿಜವಾದ ಕತೆ, ಸುಂದರವಾದ ಒಂದು ಪ್ರೇಮ ಕತೆ ಅಂತ ಹೇಳ್ಬೋದು. ಬಹಳ ಲವಲವಿಕೆ ಅಂತ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಆ ಮಾಳವಿಕಾ ನಾಯರ್, ಶಿ ಇಸ್ ಆಲ್ಸೋ ಡನ್ ವೆರಿ ಗುಡ್. ಬಹಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಪಾತ್ರ ಯಾರದು, ಶರಣ್ಯ ಶೆಟ್ಟಿ, ಶಿ ಆಲ್ಸೋ ಡನ್ ವೆರಿ ಗುಡ್. ಒಟ್ಟಲ್ಲಿ DOP ನಮ್ಮ ವೆಂಕಟ ಪ್ರಸಾದ್ ಅವರು ಮಾತ್ರ ಒಂದೊಂದು ಫ್ರೇಮು ಕೂಡ ಒಳ್ಳೆ ಡೆಕೋರೇಟ್ ಮಾಡ್ದಂಗಿದೆ. ಬ್ಯೂಟಿಫುಲ್ ಸೀನರೀಸ್, ಅಷ್ಟು ಅದ್ಭುತವಾಗಿ DOP ಮಾಡಿದ್ದಾರೆ. ಅವ್ರ ಕೆಲಸನ ಮೆಚ್ಚಲೇಬೇಕಾದಂತು. ನಿರ್ದೇಶನ ಶ್ರೀನಿವಾಸ್ ರಾಜು ಅವರು ಬಹಳ ಚೆನ್ನಾಗಿ ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆಯ ಚಿತ್ರವನ್ನು ಕೊಟ್ಟಿದ್ದಾರೆ. ಅವರ ದಂಡುಪಾಳ್ಯ ಸಿನಿಮಾ ನೋಡಿದಾಗ ಏನಿದು ಶ್ರೀನಿವಾಸ್ ರಾಜು ಅವರು ಈ ಸಿನಿಮಾ ಹೆಂಗ್ ಮಾಡಿದಾರೋ ಅನ್ಕೊಂಡೇ ಥಿಯೇಟರ್ಗೆ ಬಂದೆ. ಆದ್ರೆ ಶ್ರೀನಿವಾಸ್ ರಾಜು ಅವರು ಈ ತರ ಒಂದು ಕುಟುಂಬ, ಇಡೀ ಕುಟುಂಬ ನೋಡುವಂತ, ಖುಷಿ ಪಡುವಂತ, ಪ್ರೇಮ ತುಂಬಿದ ಲವಲವಿಕೆಯ ಚಿತ್ರ ಪ್ರಣಯ ಕೃಷ್ಣಂ ಪ್ರಣಯ ಸಖಿ ಅಂತ ನೋಡ್ಲೇಬೇಕಂತ ಚಿತ್ರ. ರಂಗಾಯಣ ರಘು ಮತ್ತು ಸಾಧು ಕೋಕಿಲ ಅಂತೂ ನಿಮಗೆ ಇಡೀ ಚಿತ್ರ, ಆಮೇಲೆ ಕುರಿ ಪ್ರತಾಪ್ ಕೊನೆವರೆಗೂ ಎಂಡ್ವರೆಗೂ ನಿಮ್ಮನ್ನ ನಗಿಸ್ತಾ ಕರ್ಕೊಂಡು ಹೋಗ್ತಾರೆ. ಗಣೇಶ್ ಅಷ್ಟೇ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಇದಕ್ಕೆಲ್ಲ ಸಪೋರ್ಟ್ ಆಗಿದ್ದಂತ ನಿರ್ದೇಶಕ ಅವರು ಪ್ರಸಾದ್ ಅವರು ಕೇಳದನ್ನೆಲ್ಲ ಅದೇ ನಿರ್ಮಾಪಕರು ಪ್ರಸಾದ್ ಅವರು ಇದಕ್ಕೆಲ್ಲ ಏನೇನು ಬೇಕು ಅದನ್ನೆಲ್ಲ ಮಾಡಿಕೊಟ್ಟಿದ್ರಿಂದ ಸಿನಿಮಾ ತುಂಬಾ ರಿಚ್ ಆಗಿದೆ, ನೋಡಿ ಖುಷಿ ಪಡುವಂಥದ್ದು. ಇದ್ರ ಜೊತೆಗೆ ಇನ್ನೊಂದು ವಿಷಯ ನಾನು ಹೇಳಲೇಬೇಕು. ಈ ಚಿತ್ರದ ಹೋದ ವಾರ ಒಂದು ಸಿನಿಮಾ ಬಿಡುಗಡೆ ಆಗಿದೆ, ಕನ್ನಡ ಚಿತ್ರ, ನಮ್ಮ ಕನ್ನಡ ಚಿತ್ರ, ಗೆದ್ದಿರೋ ಚಿತ್ರ, ಜನ ಮೆಚ್ಚಿರುವ ಚಿತ್ರ ಭೀಮಾ. ಯಾಕೆ ಈ ಭೀಮಾ ಚಿತ್ರದ ಹೆಸರು ತಗೊಳ್ತಾ ಇದ್ದೀನಿ ಅಂದ್ರೆ, ಬಹಳ ವರ್ಷಗಳ ಹಿಂದೆ ಮುಂಗಾರು ಮಳೆ, ದುನಿಯಾ ಎರಡು ಸಿನಿಮಾನು ಒಟ್ಟಿಗೆ ರಿಲೀಸ್ ಆಗಿ ಎರಡು ಸಿನಿಮಾಗೂ ಭಯಂಕರವಾದ ಯಶಸ್ಸನ್ನ ಕಂಡಿತ್ತು. ಅದರಲ್ಲೂ ಗಣೇಶ್ ಇದ್ರು, ಅದರಲ್ಲೂ ದುನಿಯಾ ವಿಜಯ್ ಇದ್ರು, ಅದರಲ್ಲಿ ಸೂರಿ ಡೈರೆಕ್ಟ್ರು, ಇವರು ಯೋಗರಾಜ್ ಭಟ್ ಮಾಡಿದ್ರು. ಬಟ್ ಅದೇ ರೀತಿ ಎರಡು ಚಿತ್ರಗಳು ರಿಲೀಸ್ ಆಗಿದೆ ಕನ್ನಡಕ್ಕೆ. ಒಂಥರ ಹಬ್ಬದ ರೀತಿಯಾಗಿ ಎರಡು ಚಿತ್ರಗಳು ಯಶಸ್ಸನ್ನ ಕೊಟ್ಟಿದೆ. ಅದು ಬೇರೆ ಜಾನರ್ ನಲ್ಲಿದೆ, ಇದು ಒಂದು ಬೇರೆ ಜಾನರ್ ನಲ್ಲಿದೆ. ಬಟ್ ಎರಡು ಚಿತ್ರಗಳು ನಮ್ಮ ಕನ್ನಡ ಚಿತ್ರಕ್ಕೆ ಒಂದು ಒಳ್ಳೆ ಕೊಡುಗೆ ಆಗಿದೆ. ಜನಗಳನ್ನ ಚಿತ್ರಮಂದಿರಕ್ಕೆ ಕರ್ಕೊಂಡು ಬರುವಂತ ಒಂದು ಚಿತ್ರಗಳು ಇವೆರಡನ್ನು. ಅದಕ್ಕಾಗಿ ಆ ಚಿತ್ರವನ್ನು ನಾನು ಇಲ್ಲಿ ಹೆಸರಿಸಲೇಬೇಕಾಗಿದೆ. ಒಟ್ಟಾರೆ ಹ್ಯಾಟ್ಸ್ ಆಫ್ ಟು ಕೃಷ್ಣಂ ಪ್ರಣಯ ಸಖಿ ಇಡೀ ತಂಡಕ್ಕೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀವಿ. ನೀವೆಲ್ಲರೂ ನೋಡಿ. ಜಿತು, ನೀವೇನಾದ್ರೂ ಹೇಳದಿದ್ರೆ ಹೇಳಿ. ಶ್ರೀನಿವಾಸ ರಾಜು ಅವರು ದಂಡುಪಾಳ್ಯ ಮಾಡಿದಾಗ ಅವರು ರಕ್ತದ ಹೊಣೆಯಲ್ಲಿ ಕರ್ಕೊಂಡ್ ಬಂದಿದ್ರು ನಮ್ಮನ್ನೆಲ್ಲ. ಆತರ ನಿರ್ದೇಶಕರು ಇಂಥ ಒಂದು ಒಳ್ಳೆ ಕೌಟುಂಬಿಕ ಸಿನಿಮಾ ಮಾಡ್ತಾರೆ ಅನ್ನೋದು ನಂಬಕ್ಕೆ ಆಗಲ್ಲ. ತುಂಬಾ ಅದ್ಭುತವಾಗಿದೆ ಸಿನಿಮಾ. ಅದಕ್ಕೆ ಪ್ರಶಾಂತ್ ಜಿ ರುದ್ರಪ್ಪ ಅವರು ಅವ್ರಿಗೆ ಭಾರಿ ಸಪೋರ್ಟಿವ್ ಆಗಿದ್ದಾರೆ, ನಿರ್ಮಾಪಕರು. ಅವರು ಮುಂದೆ ಬಂದು ಇಂಥ ಒಳ್ಳೆ ಕನ್ನಡ ಸಿನಿಮಾಗಳನ್ನ ಮಾಡಿ ನಮ್ಗೆ ಒಳ್ಳೆ ಟ್ರೀಟ್ ಕೊಟ್ಟಿದ್ದಾರೆ. ಜನಗಳಿಗೆ ಖುಷಿ ಕೊಡುವಂತ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕು ಅವರು ಅಂತ ನಾವು ಕಳೆಯ ಪ್ರಾರ್ಥನೆ ಅವರಲ್ಲಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ಸಾಂಗ್ ಅರ್ಜುನ್ ದನಿ ಅವ್ರ ಬಗ್ಗೆ ಹೇಳಕ್ ಮರ್ತ್ಬಿಟ್ಟಿವಿ. ಅದ್ಭುತವಾದ ಸಾಂಗ್ಗಳು, ಲಿರಿಕ್ಸ್ಗಳು ವಿ ನಾಗೇಂದ್ರ ಪ್ರಸಾದ್ ಅದ್ಭುತ. ಆಮೇಲೆ ಹಾಡಿರೋರು ಕವಿರಾಜು, ಲಿರಿಕ್ಸ್ ಬಂದು ವಿ ನಾಗೇಂದ್ರ ಪ್ರಸಾದ್, ಕವಿರಾಜು. ಸಿಂಗರ್ಸ್ ಬಂದು ನಮ್ಮ ಚಿತ್ರಮ್ಮ ಹಾಡಿದ್ದಾರೆ, ತುಂಬಾ ಅದ್ಭುತ ಆಗಿದ್ದಾರೆ. ಸೋನು ನಿಗಮ್ ಮಾಡಿದ್ದಾರೆ. ಜಸ್ಕರಣ್ ಸಿಂಗ್ ಅಂತ ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ. ಏನು ಹಾಡಾಡಿದ್ದಾರೆ ನಿಜವಾಗ್ಲು.
ಕನ್ನಡದವರೇ ಅನ್ನೋ ರೀತಿಯಲ್ಲಿ ಅಷ್ಟು ತುಂಬಾ ಅವರ ಚೆನ್ನಾಗಿದೆ. ಸ್ಪಷ್ಟವಾದ ಆ ನುಡಿ ಮಾತುಗಳು ಆ ಸಾಂಗ್ನಲ್ಲಿ ಬಹಳ ಚೆನ್ನಾಗಿದೆ. ಕುಟುಂಬ ಸಮೇತ ಹೋಗಿ ಎಲ್ಲರೂ Miss ಮಾಡ್ಬೇಡಿ. ಮಿಸ್ ಮಾಡಬೇಡಿ. ಒಳ್ಳೆ ಕನ್ನಡ ಚಿತ್ರ ಥಿಯೇಟರ್ ನಲ್ಲೇ ನೋಡ್ಬೇಕು. ಯು ಕ್ಯಾನ್ ಎಂಜಾಯ್ ಓನ್ಲಿ ಆನ್ ದ ಬಿಗ್ ಸ್ಕ್ರೀನ್, ನಾಟ್ ಇನ್ ಟಿವಿ, ನಾಟ್ ಇನ್ ಯುವರ್ ಮೊಬೈಲ್. ಪ್ಲೀಸ್ ಗೋ ಟು ಥಿಯೇಟರ್ And and watch watch film and enjoy. ಕೃಷ್ಣ ಯಾವುದೇ ಪ್ರಣಯ disappointment. ಸಖಿ. Thank you. Thank you. Thank you very Thank much. you.